ಇರಾನ್ ವಿರುದ್ಧ ಯುದ್ಧಕ್ಕೆ ಅಮೆರಿಕ ಸಜ್ಜಾಗ್ತಾ ಇದೆಯಾ? ಇಸ್ರೇಲ್ಗೆ ದೊಡ್ಡ ಪ್ರಮಾಣದ ಶಸ್ತ್ರಾಸ್ತ್ರಗಳು ಬಂದಿಳಿದಿವೆ. 6500 ಟನ್ಗಳಿಗೂ ಅಧಿಕ ಮದ್ದುಗುಂಡುಗಳ ರವಾನೆಯಾಗಿದೆ. ಅಮೆರಿಕದಿಂದ ಇಸ್ರೇಲ್ಗೆ ಮದ್ದುಗುಂಡುಗಳ ಪೂರೈಕೆ, ಮದ್ದುಗುಂಡುಗಳಿರುವಂತಹ ಸೇನಾ ವಾಹನ ಇಸ್ರೇಲ್ಗೆ ಬಂದಿಳಿದಿದೆ. ಎಚ್ಚರಿಕೆಯ ಬೆನ್ನಲ್ಲೇ ಯುದ್ಧಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರೆಡಿಯಾಗಿದ್ದಾರಾ? ಈ ರೀತಿಯ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಇಸ್ರೇಲ್ಗೆ ಮದ್ದುಗುಂಡುಗಳಿರುವಂತಹ ಸೇನಾ ವಾಹನ ಬಂದಿರೋದ್ರಿಂದ ದೊಡ್ಡ ಪ್ರಮಾಣದ ಶಸ್ತ್ರಾಸ್ತ್ರಗಳಿಂದ ಹೊತ್ತು ಸೇನಾ ವಾಹನ ಇಸ್ರೇಲ್ಗೆ ಬಂದಿದೆ. ಬರೋಬ್ಬರಿ 6500 ಟನ್ಗಳಿರುವಂತಹ ಮದ್ದುಗುಂಡುಗಳ ರವಾನೆಯಾಗಿದೆ. ಈ ನಡುವೆ ಮಧ್ಯಪ್ರಾಚ್ಯದಲ್ಲಿ ಸೈನಿಕರನ್ನ ನಿಯೋಜಿಸಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಮೆರಿಕ ಅನ್ನೋದು ಗೊತ್ತಾಗ್ತಿದೆ. ಕತಾರ್ನ ಅಲ್ ಉದೈದ್ ವಾಯುನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೈನಿಕರನ್ನ ನಿಯೋಜನೆ ಮಾಡಲಾಗಿದೆ. ಕತಾರ್ನಲ್ಲಿ ಯುದ್ಧ ವಿಮಾನಗಳನ್ನು ನಿಯೋಜಿಸಿದ ಯುಎಸ್, ಅಮೆರಿಕ ಸೇನೆ ತಯಾರಿಯ ಬೆನ್ನಲ್ಲೇ ಇಸ್ರೇಲ್ ಪಡೆ ಕೂಡ ಅಲರ್ಟ್ ಆಗಿದೆ. ಇಸ್ರೇಲ್ನಿಂದಲೂ ಇರಾನ್ನ ಮೇಲೆ ದಾಳಿಗೆ ತಯಾರಿ. ಐಡಿಎಫ್ನಿಂದಲೂ ಯುದ್ಧ ವಿಮಾನಗಳ ನಿಯೋಜನೆಯನ್ನ ಹೆಚ್ಚಳ ಮಾಡಲಾಗಿದೆ. ಹಾಗಿದ್ರೆ ಮತ್ತೊಮ್ಮೆ ಯುದ್ಧಕ್ಕೆ ಅಮೆರಿಕ ಮತ್ತು ಇಸ್ರೇಲ್ ರೆಡಿ ಆಗ್ತಾ ಇದೆಯಾ? ಇರಾನ್ ಮೇಲಿನ ಈ ಹಿಂದಿನ ಭೀಕರ ದಾಳಿಯನ್ನ ಮುಂದುವರಿಸುತ್ವಾ ಅನ್ನೋ ಆತಂಕ ಮನೆ ಮಾಡಿದೆ. ಕೇವಲ ಮಧ್ಯಪ್ರಾಚ್ಯದ ರಾಷ್ಟ್ರಗಳಿಗೆ ಮಾತ್ರ ಈ ಯುದ್ಧದಿಂದ ಎಫೆಕ್ಟ್ ಆಗೋದಿಲ್ಲ, ಇಡೀ ವಿಶ್ವವೇ ನಲುಗಿ ಹೋಗುತ್ತೆ ಒಂದು ವೇಳೆ ಮತ್ತೆ ಯುದ್ಧ ಪುನರಾರಂಭ ಆದ್ರೆ. ನಮ್ಮ ಮೇಲೆ ದಾಳಿ ಮಾಡಿದರೆ ನಾವು ಕೂಡ ಸುಮ್ಮನೆ ಕೂರೋದಿಲ್ಲ ಅಂತ ಹೇಳಿ ಮತ್ತೊಂದು ಕಡೆ ಇರಾನ್ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಮಧ್ಯಪ್ರಾಚ್ಯ ಬಿಕ್ಕಟ್ಟು ಪ್ರತಿ ಗಂಟೆ ಕಳೆದಂತೆ ಹದಗೆಡ್ತಾ ಇದೆ. ಹಾರ್ಮುಜ್ ಬಂದ್ನಿಂದ ಜಾಗತಿಕ ಮಾರುಕಟ್ಟೆಗೆ ಗಂಡಾಂತರ ಎದುರಾಗಿದೆ. ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ಟ್ವೀಟ್ ಮಾಡಿದ್ದಾರೆ. ಹಾರ್ಮುಜ್ ಬಂದ್ ಜಾಗತಿಕ ಆರ್ಥಿಕತೆಯ ಕತ್ತನ್ನ ಹಿಸುತ್ತಾ ಇದೆ. ಇಂಧನ, ಸಾರಿಗೆ, ಉತ್ಪಾದನೆ, ಆಹಾರ ಮಾರುಕಟ್ಟೆಗೆ ತೊಂದರೆ ಉಂಟು ಮಾಡ್ತಿದೆ. ಇದು ಸಂವಾದದ ಸಮಯ, ಶಾಂತಿಯ ಹಾದಿಯನ್ನ ಹುಡುಕಬೇಕಿದೆ ಅಂತ ಹೇಳಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ಅವರು ಟ್ವೀಟ್ ಅನ್ನು ಮಾಡಿದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿರುವುದರಿಂದ ಹಡಗುಗಳ ಸುಗಮ ಸಂಚಾರಕ್ಕೆ ಅವಕಾಶ ಕೊಡದೇ ಇರುವುದರಿಂದ ಜಾಗತಿಕ ಮಾರುಕಟ್ಟೆಗೆ ಹೇಗೆಲ್ಲ ಸಮಸ್ಯೆ ಆಗ್ತಿದೆ ಅನ್ನೋದನ್ನು ಅವರು ಪ್ರಸ್ತಾಪ ಮಾಡೋದರ ಜೊತೆಗೆ ಶಾಂತಿಯುತ ಮಾತುಕತೆಯ ಮೂಲಕ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿ ಅಂತಾನೂ ಸಲಹೆ ನೀಡಿದ್ದಾರೆ.